ಯಲ್ಲಾಪುರ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಘಾಟಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಆಹಾರ ನಾಗರಿಕ ಸರಬರಾಜು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಮತ್ತು ಸಾರಿಗೆ ಹಾಗೂ ಮುಜರಾಯಿ ಇಲಾಖೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ಶಾಸಕರಾದ ಧೀರಜ್ ಮುನಿರಾಜು, ಜಿಲ್ಲಾಧಿಕಾರಿ ಎಬಿ ಬಸವರಾಜು, ಸಿಇಒ ಅನುರಾಧ, ಎಸ್ಪಿ ಸಿಕೆ ಬಾಬಾ, ಎಸಿ ದುರ್ಗಾಶ್ರೀ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿಯ ಜಿಲ್ಲಾಧ್ಯಕ್ಷ ರಾಜಣ್ಣ, ತಾಲೂಕು ಅಧ್ಯಕ್ಷರಾದ ಜಗನ್ನಾಥ್, ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಪ್ರಾಧಿಕಾರದ ಅಧ್ಯಕ್ಷರಾದ ರಂಗಪ್ಪ, ಸ್ಥಳೀಯ ಜನಪ್ರತಿನಿಧಿಗಳು, ಮುಖಂಡರು ಭಾಗವಹಿಸಿದ್ದರು. षड्भुजं षण्मुखमम्बिकासुतं कुमारमादित्य समानतेजसं वन्दे मयूरासनमध्ये संभवं सेनान्यमाद्यं ममाभीष्टसिद्धये. ವಿಶ್ವಾವಸುನಾಮ ಸಂವತ್ಸರದ ಪುಷ್ಯ ಶುದ್ಧ ಷಷ್ಠಿ. ನಮ್ಮ ಕರ್ನಾಟಕ ರಾಜ್ಯದಲ್ಲೇ ನಾಗಾರಾಧನೆಯಲ್ಲೇ ತುಂಬ ಪ್ರಸಿದ್ಧವಾದಂತಹ ಕ್ಷೇತ್ರ ಸ್ವಯಂಭೂ ಮೂರ್ತಿ. ಮುಂಭಾಗದಲ್ಲಿರುವಂತಹ ಸುಬ್ರಹ್ಮಣ್ಯ, ಹಿಂಭಾಗದಲ್ಲಿ ನರಸಿಂಹದೇವರು, ಒಂದೇ ಶಿಲೆಯಲ್ಲಿ ಎರಡು ದೇವರು ಸ್ವಯಂಭೂವಾಗಿರುವಂತಹ ತುಂಬ ವಿಶೇಷವಾದಂತಹ ಸಾನ್ನಿಧ್ಯ ಇರುವಂತಹ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇವತ್ತಿನ ಸ್ವಾಮಿಯವರ ಬ್ರಹ್ಮರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಈ ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಉಷಃಕಾಲ ಬ್ರಾಹ್ಮಿ ಮುಹೂರ್ತದಲ್ಲೇ ಶ್ರೀ ಸ್ವಾಮಿಯವರ ಎಲ್ಲ ಪೂಜಾ ಕೈಂಕರ್ಯಗಳು, ಪಂಚಾಮೃತ ಅಭಿಷೇಕ, ಕ್ಷೀರಾಭಿಷೇಕ, ರುದ್ರಾಭಿಷೇಕ, ಮಹಾಮಂಗಳಾರತಿ, ಮಹಾನೈವೇದ್ಯ ಎಲ್ಲ ನೆರವೇರಿ ಭಕ್ತಾದಿಗಳಿಗೆ ಮುಕ್ತವಾಗಿ ದರ್ಶನಕ್ಕೆ ಪ್ರವೇಶ ಮಾಡಿರ್ತೀವಿ. ಭಕ್ತಾದಿಗಳು ಎಲ್ಲರೂ ಸಹಿತ ಅವರವರ ಪ್ರಾರ್ಥನೆಗಳನ್ನು ದೇವರಲ್ಲಿ ಸಲ್ಲಿಸ್ತಾ ದರ್ಶನವನ್ನು ಮಾಡ್ತಾ ಇರ್ತಾರೆ. 12ರಿಂದ 12:15 ಶ್ರೀ ಸ್ವಾಮಿಯವರ ಬ್ರಹ್ಮರಥೋತ್ಸವ ನೆರವೇರಿರುತ್ತೆ. ಆ ಬ್ರಹ್ಮರಥೋತ್ಸವದಲ್ಲಿ ಬಂದಂತಹ ಭಕ್ತಾದಿಗಳು ಸಹಿತ ಶ್ರೀ ಸ್ವಾಮಿಯವರ ಅನುಗ್ರಹ ಸದಾ ಎಲ್ಲರಿಗೂ ಅನುಗ್ರಹ ಮಾಡಿರ್ತಾರೆ ಭಗವಂತ. ರಾತ್ರಿವರೆಗೂ ಮುಕ್ತವಾಗಿ ಶ್ರೀ ಸ್ವಾಮಿಯವರ ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತಾರೆ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಮೇಡಮ್ನವರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ. ಸಕಾಲಕ್ಕೆ ಎಲ್ಲರೂ ಬಂದು ಸುಸೂತ್ರವಾಗಿ ಭಕ್ತಾದಿಗಳು ಬಂದು ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆ. ಆಡಳಿತ ಮಂಡಳಿಯಿಂದ ಎಲ್ಲರಿಗೂ ಸುಂಕ ವಸೂಲಾತಿ ಅಂದರೆ ವೆಹಿಕಲ್ ಪಾರ್ಕಿಂಗ್ದೆಲ್ಲ ಹಿಂದೆ ಎಲ್ಲ ವಸೂಲಿ ಮಾಡ್ತಾಯಿದ್ವಿ, ಅದೆಲ್ಲ ಉಚಿತವಾಗಿ ಮಾಡಿದ್ದೀವಿ. ಭಕ್ತಾದಿಗಳಿಗೆ ಗಂಟನಗುಂಟೆ ಮತ್ತು ಮಾಕ್ಲಿ ಹತ್ರ ಉಚಿತ ಬಸ್ ವ್ಯವಸ್ಥೆ ಮಾಡಿದ್ದೀವಿ. ಅಲ್ಲೇ ಪಾರ್ಕಿಂಗ್ ಮಾಡಿ ಭಕ್ತಾದಿಗಳನ್ನ ಅಲ್ಲಿಂದನೇ ದೇವಸ್ಥಾನದ ಕರ್ಕೊಂಬಂದು ಅವರಿಗೆ ದರ್ಶನ ಮಾಡೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನರು, ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಚಿಕ್ಕ ಮಕ್ಕಳಿರೋ ಅಂಥ ತಾಯಂದಿರಿಗೆ ಬಗ್ಗೀಸ್ ಮಾಡಿ ಅವ್ರನ್ನ ದೇವಸ್ಥಾನದ ಒಳಗಡೆನೇ ಕರ್ಕೊಂಬಂದು ನೇರವಾಗಿ ದರ್ಶನ ಮಾಡಿಸೋ ವ್ಯವಸ್ಥೆ ಮಾಡಿದ್ದೀವಿ. ಮತ್ತು 50 ರೂಪಾಯಿ ಟಿಕೆಟ್ ಒಂದು ಜನರಲ್ ದರ್ಶನ ಅಷ್ಟೇ ಮಾಡಿರೋದು, ಬೇರೆ ಇನ್ಯಾವುದೂ ಇದು ಥರ ದರ್ಶನಗಳಿಲ್ಲ. VIP ದರ್ಶನ ಅವೆಲ್ಲ ಇದಕ್ಕೆ ಈ ಸಲ ಬ್ರೇಕ್ ಹಾಕಿ ಜನಗಳಿಗೆ ಮುಕ್ತವಾಗಿ ದರ್ಶನ ಮಾಡಿಸ್ಬೇಕು ಅಂತ ಹೇಳಿ, ಈಸಿಯಾಗಿ ಮಾಡಬೇಕು, ಬೇಗ ಹೋಗ್ಬೇಕು ಭಕ್ತಾದಿಗಳಂತ ಹೇಳಿ ಎಲ್ಲ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ರಥಬೀದಿಯಲ್ಲಿ ಎಲ್ಲ ಬ್ಯಾರಿಕೇಡ್ಸ್ ಹಾಕ್ಕೊಂಡು ಯಾರಿಗೂ ತೊಂದರೆ ಆಗದಂತೆ ರಥ ಸುಗಮವಾಗಿ ಸಾಗೋದಕ್ಕೆ ವ್ಯವಸ್ಥೆ ಮಾಡಿಕೊಂಡು ಬ್ಯಾರಿಕೇಡ್ಸ್ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಜನಗಳಿಗೆಲ್ಲ ಸೈಡಲ್ಲಿ ಇದು ಮಾಡ್ಕೊಂಡು ಮೆಟ್ಲಸ್ ಎಲ್ಲ ಹಾಕಿ ಅವ್ರಿಗೆಲ್ಲ ಕೂತ್ಕೊಂಡು ನೋಡಿ ರಥೋತ್ಸವನ ನೋಡಿ ಅವರು ಇದು ಮಾಡಬೇಕು ಅಂತ ಅವ್ರಿಗೂ ಎಲ್ಲ ವ್ಯವಸ್ಥೆ ಮಾಡಿ ಕೊಟ್ಟಿದ್ದೀವಿ.